ಈ ಸನಾತನ ಧರ್ಮ ಅಂತ ಹೇಳಿ ನೀವು ಹೇಳ್ತೀರಿ, ಕನ್ನೇರಿ ಶ್ರೀಗಳು ಕೂಡ ಹಿಂದೂಗಳೆಲ್ಲ ಒಂದಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಯಾರು ಪ್ರತ್ಯೇಕ ಧರ್ಮವನ್ನ ಕೇಳ್ತಿದ್ದಾರೆ ಅವ್ರು ಹೇಳೋದೇನು, ಸನಾತನ ಅಂತಂದ್ರೇನೆ ವೈದಿಕ, ಬ್ರಾಹ್ಮಣ್ಯ, ಶೋಷಣೆ, ಹೀಗಾಗೇನೆ ಪ್ರತ್ಯೇಕವಾದ ಧರ್ಮ ಬೇಕು ಅಂತ ಹೇಳಿ ಹಿಂದೆನೇನೆ ಬಸವಣ್ಣನವರು ವೈದಿಕ ಸಂಪ್ರದಾಯವನ್ನ ವಿರೋಧಿಸಿ ಲಿಂಗಾಯತ ತತ್ವವನ್ನ ಅಥವಾ ಬಸವ ತತ್ವವನ್ನ ಪ್ರತಿಪಾದನೆ ಮಾಡಿದ್ರು. ಹಾಗಾಗೇನೆ ಪ್ರತ್ಯೇಕ ಧರ್ಮ ಬೇಕು ಅನ್ನೋದು ಇವ್ರ ವಾದ. ಅವ್ರು ಎಲ್ಲಿ ಹೇಳ್ಯಾರ್ರಿ, ಬಸವಣ್ಣವ್ರು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಮಾಡ್ಯಾರಿ, ಯಾತನೇ ವಿಷಯ ಆಯಿತು, ಪ್ರಥಮ ಜಗದ್ಗುರುಗಳು ಯಾರು, ಅವ್ರನ್ನ ಪಟ್ಟಕ್ಕೆ ಇರಿಸುವಾಗ ಯಾರು ಉಪಸ್ಥಿತರಿದ್ದರು, ಏನಾರ ದಾಖಲೆ ಅದಾವ್ರಿ ಇವ್ರ ಬಲ್ಲಿ, ಹೇಳೋರ ಬಲ್ಲಿ. ಹಂಗಾದ್ರೆ ಅವ್ರ ಮೂರ್ತಿ ಪೂಜೆ, ವೈದಿಕ ಪೂಜೆ ವಿರೋಧ ಇತ್ತಂದ್ರೆ ಕೂಡಲ ಸಂಗಮ ಹೆಸರು ಯಾಕೆ ತಗೋತಿದ್ರು? ಪ್ರತಿಯೊಂದು ವಚನದ ಮುಗಿದ ನಂತರ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಇದನ್ನೇ ಹಿಂದೆ ಒಬ್ಬರು ಮಾತೆ ಮಹಾದೇವರು ಆ ಕೂಡಲ ಸಂಗಮ ತೆಗೆದು ತಮ್ಮದೇ ಒಂದು ವಚನ ಮಾಡಿದ್ದಕ್ಕೆ ತೀವ್ರ ವಿರೋಧ ಆಗಿದ್ರೆ ಅದರ ಕೈ ಬಿಟ್ಟರು. ಅಂದರೆ ಇವ್ರು ಬಸವಣ್ಣ ಆಗ್ಲಿಕ್ಕೆ ಹೊರಟಿದ್ದಾರೆ, ಇವ್ರು ಯಾರೂ ಬಸವಣ್ಣ ಇಲ್ಲ. ಇವರೆಲ್ಲರೂ ಒಂದೊಂದು ಮಟ್ಟಕ್ಕೆ ಸೀಮಿತ ಆಗಿ ಒಂದು ವಿಷ ತುಂಬುವಂಥ ಕೆಲಸ ಲಿಂಗಾಯತ ವೀರಶೈವರಲ್ಲಿ ಮಾಡ್ತಾ ಇದ್ದಾರೆ. ವೀರಶೈವರ ಸಂಪ್ರದಾಯ ಬೇರೆ ಇಲ್ಲ, ಲಿಂಗಾಯತ ಸಂಪ್ರದಾಯ ಬೇರೆ ಇಲ್ಲ. ನಾವೆಲ್ಲರೂ ಪಂಚಪೀಠಗಳಿಗೂ ನಡ್ಕೋತೀವಿ, ಬಸವಣ್ಣವರ ವಿಚಾರಗಳಿಗೂ ನಡ್ಕೋತೀವಿ.